ಇದೊಂದು ಬೇರೆ ಥರದ ರೆಸಿಪಿ ಆಯಿತಾ. ಖಾಲಿ ಪಾಪಡ್ ಇದ್ರೆ ಎಷ್ಟೊಳ್ಳೆ ರೆಸಿಪಿ ರೆಡಿ ಆಗ್ತದೆ ಗೊತ್ತುಂಟಾ. ದಿಸ್ ಇಸ್ ಸೋ ಯಮ್ಮಿ. ಮಾಡಲಿಕ್ಕೆ ಸಹ ತುಂಬ ಈಸಿ ಉಂಟು. ಫಸ್ಟಿಗೆ ಪಾಪಡ್ ತಗೊಳ್ಳಿ. ಇದನ್ನುಂಟಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಲಿಕ್ಕೆ ಉಂಟು. ಇದು ಎಷ್ಟು ಟೇಸ್ಟ್ ಉಂಟು ಹೇಳಿದರೆ ಕರ್ಡ್ ರೈಸಿಗೆಲ್ಲ ಬೆಸ್ಟ್ ಕಾಂಬಿನೇಷನ್. ದಿನ ಇಡೀ ಬೇಕಿದ್ರೆ ಕೂತ್ಕೊಂಡು ತಿನ್ಬೋದು. ಸೊ ಪಾಪಡೆಲ್ಲ ಕಟ್ ಮಾಡಿಕೊಂಡು ಈ ಥರ ಶೇಪಿಗೆ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಕಡಾಯಿ ತೊಗೊಂಡು ಎಣ್ಣೆಲಿ ಇದನ್ನು ಚಂದ ಫ್ರೈ ಮಾಡಿಕೊಳ್ಳಿ. ನೋಡಿ ಪಾಪಡ್ ಯಾವ ಥರ ಆಯಿತು ಅಂತ. ಸೊ ಇದನ್ನೊಂದು ಸೈಡಿಗೆ ಎತ್ತಿಟ್ಟುಕೊಳ್ಳುವ. ನೆಕ್ಸ್ಟ್ ಇದೇ ಎಣ್ಣೆಗೆ 1 ಗೆಡ್ಡೆಷ್ಟು ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ. ನೆಕ್ಸ್ಟ್ ಒಂದು 4 ಎಷ್ಟು ಬೆಳ್ಳುಳ್ಳಿ ಹಾಕಿ 2 ಬ್ಯಾಡಗಿ ಮೆಣಸು ಹಾಕಿ ಚಂದ ಇದನ್ನು ಫ್ರೈ ಮಾಡಿಕೊಳ್ಳಿ. ಗೋಲ್ಡನ್ ಬ್ರೌನ್ ಆದ ಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ಚಂದ ಇದನ್ನು ಫ್ರೈ ಮಾಡಿಕೊಂಡು ತೆಗೆದುಕೊಳ್ಳಿ. ಈಗ ಇನ್ನೊಂದು ಕಡಾಯಿ ತಗೊಳ್ಳಿ. ಸ್ವಲ್ಪ ಎಣ್ಣೆ, 1 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಳ್ಳಿ. ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊಂಡು ಇದನ್ನು ಚಂದ ಮಿಕ್ಸ್ ಮಾಡಿಕೊಳ್ಳಿ. ಇನ್ನು ಇದಕ್ಕೆ ಉಂಟಲ್ಲ ಆಗಲೇ ರೆಡಿ ಮಾಡಿಟ್ಟಂಥ ನೀರುಳ್ಳಿ ಮಿಕ್ಸ್ಚರ್ ಇದೆ ನೋಡಿ, ಅದನ್ನು ಹಾಕಿಕೊಂಡು ಮತ್ತೆ ಚಂದ ಮಿಕ್ಸ್ ಮಾಡಿಕೊಳ್ಳೋದು. ಒಂದು ಸ್ವಲ್ಪ ಕಾಯಿ ತುರಿ ಹಾಕೊಂಡು ಮತ್ತೆ ಚಂದ ಮಿಕ್ಸ್ ಮಾಡಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಬೇಕು. ಇದಕ್ಕೆ ಚಂದ ಮಿಕ್ಸ್ ಆದ ಮೇಲೆ ಆಗಲೇ ರೆಡಿ ಮಾಡಿಟ್ಟಂಥ ಪಾಪಡ್ ಇದೆ ನೋಡಿ, ಅದನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳುವಂಥದ್ದು. ಚಂದ ಇದನ್ನು ಮಿಕ್ಸ್ ಮಾಡಿಕೊಂಡು ನಿಮಗೆ ಬೇಕಿದ್ರೆ ಕೊರಿಯಂಡರ್ ಲೀವ್ಸ್ ಹಾಕೊಳ್ಬೋದು. ನಾನಿಲ್ಲಿ ಹಾಕಲಿಲ್ಲ, ಸ್ಕಿಪ್ ಮಾಡಿದ್ದೇನೆ. ಸೊ ಇದಿಷ್ಟು ಆದರೆ ಉಂಟಲ್ಲ ಟೇಸ್ಟಿಯಾದ ಪಾಪಡ್ ಡ್ರೈ ರೋಸ್ಟ್ ರೆಡಿ. ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ.